ಇದು ಒಂದು ನಾರ್ಮಲ್ ಕತೆ ಅಲ್ಲ. ಈ ಚಿಕ್ಕ ಹುಡುಗ F1 ಅಲ್ಲಿ ಲೆಜೆಂಡ್ ಆಗ್ತಾನೆ. ಇವತ್ತು ನಾವು ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಖಂಡಿತ ಈ ವಿಡಿಯೋ ನಿಮ್ಗೆ ಇನ್ಸ್ಪೈರ್ ಮಾಡುತ್ತೆ. 1985 ಜಸ್ಟ್ ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಜಸ್ಟ್ ಒಂದು 8 ವರ್ಷ ಇರುವಾಗ ಕಾರ್ಟಿಂಗ್ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಏಜ್ ಅಲ್ಲಿ ಟ್ರ್ಯಾಕ್ ಅಲ್ಲಿ ಸೀನಿಯರ್ಸ್ ನೆಲ್ಲ ಬೀಟ್ ಮಾಡ್ತಿದ್ರು. ಆ ತರ ಇವ್ರ ರೈಡಿಂಗ್ ಸ್ಕಿಲ್ಸ್ ಇರುತ್ತೆ. ಆದ್ರೆ F1 ಅಲ್ಲಿ ಚಾನ್ಸ್ ಸಿಗೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ F1 ಅನ್ನೋದು ಒಂದು ರಿಚೆಸ್ಟ್ ಸ್ಪೋರ್ಟ್ಸ್. ಸೊ ಮಿಡಲ್ ಕ್ಲಾಸ್ ಹುಡುಗರಿಗೆ F1 ಅಲ್ಲಿ ಗಾಡಿ ಓಡಿಸೋದಕ್ಕೆ ಚಾನ್ಸೇ ಸಿಗಲ್ಲ. ಬಟ್ ಲೆವಿಸ್ ಹ್ಯಾಮಿಲ್ಟನ್ ಅವ್ರ ಕನ್ಸ್ನ ಅಷ್ಟು ಈಸಿಯಾಗಿ ಬಿಟ್ಕೊಟ್ಟಿಲ್ಲ. ಅವ್ರ ಅಪ್ಪನು ಒಂದು ದಿನಕ್ಕೆ 3-4 ಕೆಲಸ ಮಾಡಿ ಅವ್ರ ಕೈಲಿ ಎಷ್ಟು ದುಡಿಯಕ್ಕಾಗುತ್ತೋ ಅಷ್ಟು ದುಡ್ದು ಅವ್ರ ಮಗುನ್ಗೆ ಸಪೋರ್ಟ್ ಮಾಡ್ತಾರೆ. ಈ ಒಂದು ಟೈಮ್ ಅಲ್ಲಿ ಹ್ಯಾಮಿಲ್ಟನ್ ಒಂದು ಬೋಲ್ಡ್ ಡಿಸಿಷನ್ ತಗೊಂತಾರೆ. ಸೊ ಲೈಫ್ ಅಲ್ಲಿ ರಿಸ್ಕ್ ತಗೊಬೇಕು ಅಂತ ರಾನ್ ಡೆನಿಸ್ ನ ಹೋಗಿ ಮೀಟ್ ಮಾಡ್ತಾರೆ. ಇವರು ಫಾರ್ಮುಲಾ 1ಗೆ ಇವ್ರ ಹತ್ರ ಹೋಗಿ ಚಾನ್ಸ್ ನ ಕೇಳ್ತಾರೆ. ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಇಂದ ಒಂದು ಚಾನ್ಸ್ ಸಿಗುತ್ತೆ. 2007 ಅಲ್ಲಿ ಫಾರ್ಮುಲಾ 1ಗೆ ಎಂಟ್ರಿ ಕೊಡ್ತಾರೆ. ಒಂದು ರಾಕಿ ಸೀಸನ್ ಅಲ್ಲಿ ಟ್ರ್ಯಾಕ್ ಅಲ್ಲಿ ಇವ್ರ ಗಾಡಿ ಓಡಿಸೋದನ್ನ ನೋಡಿ ಎಲ್ಲಾರು ಶಾಕ್ ಆಗ್ತಾರೆ. ನೆಕ್ಸ್ಟ್ ವರ್ಷದಲ್ಲೇ ವರ್ಲ್ಡ್ ಕಪ್ ಚಾಂಪಿಯನ್ ಆಗ್ತಾರೆ. ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಒಂದು ಬ್ಲಾಕ್ ಹುಡುಗ F1 ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ವರ್ಲ್ಡ್ ಚಾಂಪಿಯನ್ ಆಗ್ತಾರೆ. ನೆಕ್ಸ್ಟ್ ರೆಕಾರ್ಡ್ ಮೇಲೆ ರೆಕಾರ್ಡ್ ಸೆಟ್ ಮಾಡ್ತಾರೆ. F1 ಅಲ್ಲಿರೋ ರೆಕಾರ್ಡ್ಸ್ ನೆಲ್ಲ ಬ್ರೇಕ್ ಮಾಡ್ತಾರೆ. 7 ಟೈಮ್ ವರ್ಲ್ಡ್ ಚಾಂಪಿಯನ್ ಆಗ್ತಾರೆ. ಇವತ್ತು ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಲೆವಿಸ್ ಹ್ಯಾಮಿಲ್ಟನ್. ಇವ್ರ ಕಥೆಯಿಂದ ನಾವೇನ್ ತಿಳ್ಕೊಬಹುದಂದ್ರೆ ಜಸ್ಟ್ ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ F1 ಅಲ್ಲಿ ಜಾಯಿನ್ ಮಾಡೋದೇ ಕಷ್ಟ. ಬಟ್ ಇವರು ಒಂದು ಲೆಜೆಂಡ್ ಆಗ್ತಾರೆ. ಎಷ್ಟು ದೊಡ್ಡ ಕನ್ಸಾಗಿರ್ಲಿ ಆ ಕನ್ಸನ್ನ ಅಚೀವ್ ಮಾಡ್ಬೋದು ಅಂತ ಒಂದು ಗ್ರೇಟ್ ಎಕ್ಸಾಂಪಲ್ ಆಗಿದ್ದಾರೆ ಲೆವಿಸ್ ಹ್ಯಾಮಿಲ್ಟನ್.